ನಮಸ್ಕಾರ, ಸುಸ್ವಾಗತ ಪ್ರಿಯ ವೀಕ್ಷಕರೇ. ಇಂದು ನಾವು ಒಂದು ವಿಶೇಷವಾದ ಮತ್ತು ಕುತೂಹಲಕಾರಿ ದೈವಿಕ ಪರೀಕ್ಷೆಯನ್ನು ನಡೆಸುತ್ತಿದ್ದೇವೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ದೊಡ್ಡ ಕನಸು ಅಥವಾ ಆಸೆ ಇರುತ್ತದೆ, ಆದರೆ ಅದು ಯಾವಾಗ ಮತ್ತು ಹೇಗೆ ಈಡೇರುತ್ತದೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ನಿಮ್ಮ ಮುಂದೆ ಈಗ 3 ಅತ್ಯಂತ ಪವಿತ್ರವಾದ ಎಲೆಗಳ ಚಿತ್ರಗಳಿವೆ. ಇವು ಕೇವಲ ಎಲೆಗಳಲ್ಲ, ಪ್ರಕೃತಿಯಲ್ಲಿನ ದೈವಿಕ ಶಕ್ತಿಯ ಸಂಕೇತಗಳು. ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ನಿಮ್ಮ ಇಷ್ಟದೇವತೆಯನ್ನು ಸ್ಮರಿಸುತ್ತಾ ಈ 3ರಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವೆನಿಸುವ ಯಾವುದಾದರೂ ಒಂದು ಎಲೆಯನ್ನು ಆರಿಸಿ. ನಿಮ್ಮ ಈ ಒಂದು ಆಯ್ಕೆಯು ನಿಮ್ಮ ವ್ಯಕ್ತಿತ್ವದ ರಹಸ್ಯವನ್ನು ಮಾತ್ರವಲ್ಲದೆ ನಿಮ್ಮ ಮನದ ಆಸೆಗಳು ಈಡೇರುವ ಹಾದಿಯನ್ನು ಕೂಡ ಸುಳಿವಾಗಿ ನೀಡುತ್ತದೆ. ಹಾಗಾದರೆ ನಿಮ್ಮ ಆಯ್ಕೆ ಯಾವುದು ಎಂಬುದನ್ನು ನಿರ್ಧರಿಸಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಭವಿಷ್ಯದ ದಾರಿಯನ್ನು ಅರಿಯಿರಿ. ತುಳಸಿ ದಳವನ್ನು ಆಯ್ಕೆ ಮಾಡುವ ವ್ಯಕ್ತಿಯು ಸ್ವಭಾವತಃ ಅತ್ಯಂತ ಮೃದು ಮತ್ತು ಸಾತ್ವಿಕ ಗುಣಗಳನ್ನು ಹೊಂದಿರುತ್ತಾನೆ. ಇವರು ಜೀವನದಲ್ಲಿ ಹಣ ಅಥವಾ ಅಧಿಕಾರಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಮತ್ತು ಮನಸ್ಸಿನ ನೆಮ್ಮದಿಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಇವರು ಆಯ್ಕೆ ಮಾಡುವ ವಿಧಾನವು ತುಂಬಾ ಸರಳವಾಗಿರುತ್ತದೆ. ಯಾವುದೋ ಒಂದು ದೈವಿಕ ಸೆಳೆತ ಅಥವಾ ಪವಿತ್ರತೆಯ ಭಾವನೆಯಿಂದ ಇವರು ತುಳಸಿಯತ್ತ ಆಕರ್ಷಿತರಾಗುತ್ತಾರೆ. ಇವರ ಮನಸ್ಸಿನಲ್ಲಿರುವ ಆಸೆಯು ಹೆಚ್ಚಾಗಿ ಸ್ವಾರ್ಥದಿಂದ ಕೂಡಿರುವುದಿಲ್ಲ. ನನ್ನ ಕುಟುಂಬದವರು ಸುಖವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಥವಾ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಲಿ ಎಂಬ ಆಸೆ ಇವರಲ್ಲಿ ಬಲವಾಗಿರುತ್ತದೆ. ಇವರು ಭಕ್ತಿಯ ಹಾದಿಯಲ್ಲಿ ನಡೆಯುವವರಾಗಿದ್ದು ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಸಂತೋಷಗಳನ್ನು ಕಂಡುಕೊಳ್ಳುತ್ತಾರೆ. ಈ ಆಯ್ಕೆಯು ಅವರ ಜೀವನಕ್ಕೆ ಮಹಾಲಕ್ಷ್ಮಿಯ ಶಾಂತ ಸ್ವರೂಪದ ಅನುಗ್ರಹವನ್ನು ತರುತ್ತದೆ ಮತ್ತು ಅಸ್ತವ್ಯಸ್ತವಾಗಿದ್ದ ಜೀವನದ ಹಾದಿಯನ್ನು ಸುಗಮಗೊಳಿಸುತ್ತದೆ. ಬಿಲ್ವಪತ್ರೆಯನ್ನು ಆರಿಸುವ ವ್ಯಕ್ತಿಯು ಜೀವನದ ಸವಾಲುಗಳನ್ನು ಎದುರಿಸಲು ಸಿದ್ಧವಿರುವ ದೃಢ ಮನಸ್ಸಿನ ವ್ಯಕ್ತಿಯಾಗಿರುತ್ತಾನೆ. ಇವರು ಆಯ್ಕೆ ಮಾಡುವಾಗ ಒಂದು ರೀತಿಯ ಸಂಕಲ್ಪ ಅಥವಾ ಛಲದೊಂದಿಗೆ ಆರಿಸುತ್ತಾರೆ. ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳು, ಶತ್ರು ಬಾಧೆ ಅಥವಾ ಮಾನಸಿಕ ಒತ್ತಡಗಳಿಂದ ಮುಕ್ತಿ ಪಡೆಯಬೇಕೆಂಬ ಹಂಬಲ ಇವರಲ್ಲಿ ತೀವ್ರವಾಗಿರುತ್ತದೆ. ಇವರ ಆಸೆಯು ಹೆಚ್ಚಾಗಿ ವಿಘ್ನಗಳ ನಿವಾರಣೆಗೆ ಸಂಬಂಧಿಸಿರುತ್ತದೆ. ನನ್ನ ಕೆಲಸಕ್ಕೆ ಇರುವ ಅಡೆತಡೆಗಳು ದೂರವಾಗಲಿ, ನಾನು ಅಂದುಕೊಂಡ ಗುರಿ ತಲುಪಲು ನನಗೆ ಶಕ್ತಿ ಸಿಗಲಿ ಎಂಬ ಹಂಬಲ ಇವರ ಪ್ರತಿಯೊಂದು ಉಸಿರಲ್ಲೂ ಇರುತ್ತದೆ. ಶಿವನಿಗೆ ಪ್ರಿಯವಾದ ಈ ಎಲೆಯನ್ನು ಆರಿಸುವುದರಿಂದ ಇವರಲ್ಲಿ ಆಂತರಿಕ ಶಕ್ತಿ ಹೆಚ್ಚುತ್ತದೆ. ಇವರು ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟವರಾಗಿದ್ದು ಶಿಸ್ತಿನ ಜೀವನ ನಡೆಸಲು ಇಷ್ಟಪಡುತ್ತಾರೆ. ಇವರ ಆಸೆಗಳು ಈಡೇರಲು ಸ್ವಲ್ಪ ಸಮಯ ಹಿಡಿದರೂ ಫಲಿತಾಂಶ ಮಾತ್ರ ಅತ್ಯಂತ ಸ್ಥಿರವಾಗಿ ಮತ್ತು ಶಾಶ್ವತವಾಗಿ ಇರುತ್ತದೆ. ಅರಳಿ ಎಲೆಯನ್ನು ಆಯ್ಕೆ ಮಾಡುವ ವ್ಯಕ್ತಿಯು ವಿಶಾಲವಾದ ದೃಷ್ಟಿಕೋನ ಮತ್ತು ದೊಡ್ಡ ಕನಸುಗಳನ್ನು ಹೊಂದಿರುವ ಮಹತ್ವಾಕಾಂಕ್ಷಿಯಾಗಿರುತ್ತಾನೆ. ಅರಳಿ ಮರವು ಹೇಗೆ ವಿಶಾಲವಾಗಿ ಹರಡಿಕೊಂಡಿರುತ್ತದೆಯೋ ಹಾಗೆಯೇ ಇವರ ಆಸೆಗಳು ಕೂಡ ವಿಸ್ತಾರವಾಗಿರುತ್ತವೆ. ಇವರು ಆಯ್ಕೆ ಮಾಡುವ ವಿಧಾನವು ಭವಿಷ್ಯದ ಏಳಿಗೆಯನ್ನು ಗುರಿಯಾಗಿಟ್ಟುಕೊಂಡಿರುತ್ತದೆ. ಇವರ ಮನಸ್ಸಿನಲ್ಲಿರುವ ಆಸೆಯು ಆರ್ಥಿಕ ಸುಧಾರಣೆ, ಸಮಾಜದಲ್ಲಿ ಗೌರವ, ಹೊಸ ಉದ್ಯೋಗ ಅಥವಾ ಸ್ವಂತ ಮನೆಯನ್ನು ಹೊಂದುವಂತಹ ಭೌತಿಕ ಸುಖಗಳಿಗೆ ಸಂಬಂಧಿಸಿರುತ್ತದೆ. ನನ್ನ ಜೀವನದ ಮಟ್ಟ ಸುಧಾರಿಸಲಿ, ನಾನು ಮತ್ತು ನನ್ನ ಮುಂದಿನ ಪೀಳಿಗೆ ಆರ್ಥಿಕವಾಗಿ ಸದೃಢರಾಗಲಿ ಎಂಬುದು ಇವರ ಪ್ರಬಲ ಆಸೆಯಾಗಿರುತ್ತದೆ. ಇವರು ಜ್ಞಾನಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ ಮತ್ತು ಬುದ್ಧಿವಂತಿಕೆಯಿಂದ ಕಾರ್ಯಗಳನ್ನು ಸಾಧಿಸುತ್ತಾರೆ. ಈ ಎಲೆಯ ಆಯ್ಕೆಯು ಗಣೇಶ ಮತ್ತು ಲಕ್ಷ್ಮಿಯರ ಜಂಟಿ ಆಶೀರ್ವಾದವನ್ನು ಸೂಚಿಸುವುದರಿಂದ ಇವರು ಹಂತ ಹಂತವಾಗಿ ಯಶಸ್ಸಿನ ಶಿಖರವನ್ನು ಏರುತ್ತಾರೆ ಮತ್ತು ಇವರ ಆಸೆಗಳು ಅದೃಷ್ಟದ ಬೆಂಬಲದೊಂದಿಗೆ ಶೀಘ್ರವಾಗಿ ಈಡೇರುತ್ತವೆ. ನಿಮ್ಮ ಆಯ್ಕೆಯ ಹಿಂದಿರುವ ಅರ್ಥವನ್ನು ಮತ್ತು ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆಗಳ ಬಗ್ಗೆ ಈಗ ನೀವು ತಿಳಿದುಕೊಂಡಿದ್ದೀರಿ. ನೆನಪಿಡಿ, ನಮ್ಮ ಆಯ್ಕೆಗಳು ಯಾವಾಗಲೂ ನಮ್ಮ ಸುಪ್ತ ಮನಸ್ಸಿನ ಪ್ರತಿಬಿಂಬಗಳಾಗಿರುತ್ತವೆ. ನೀವು ಯಾವ ಪವಿತ್ರ ಎಲೆಯನ್ನು ಆರಿಸಿದ್ದೀರೋ ಆ ಶಕ್ತಿಯು ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸಲಿ ಎಂಬುದು ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದ ಸಂದರ್ಭಗಳಿಗೆ ಇದು ಹೊಂದಿಕೆಯಾಗುತ್ತಿದೆ ಎನಿಸಿದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಯಾವುದನ್ನು ಆರಿಸಿದ್ದೀರಿ ಮತ್ತು ನಿಮ್ಮ ಅನುಭವವೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ದೈವಿಕ ಪರೀಕ್ಷೆಯನ್ನು ಕಳುಹಿಸಿ ಅವರ ಆಸೆಗಳ ಬಗ್ಗೆ ತಿಳಿಯಲು ಸಹಾಯ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ, ಅಲ್ಲಿಯವರೆಗೆ ಶುಭವಾಗಲಿ. ಧನ್ಯವಾದಗಳು.